ನಮ್ಮ ಹಲಸಿನ ಹಣ್ಣಿನ ಶೀರ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ಯಾರಾದ್ರೂ ಮನೆಗೆ ಗೆಸ್ಟ್ ಎಲ್ಲ ಬಂದ್ರೆ ಈ ತರ ಒಂದು ರೆಸಿಪಿಯನ್ನ ಪಟ್ ಅಂತೇಳಿ ಮಾಡ್ಬೋದು. ಫ್ರೆಂಡ್ಸ್, ನಾನೊಂದು ಮೊನ್ನೆ ಹಲಸಿನ ಮೇಳಕ್ಕೆ ಹೋಗಿದ್ದೆ. ಹಾಗೆ ಸ್ವಲ್ಪ ಹಲಸಿನ ಹಣ್ಣು ತಗೊಂಡು ಬಂದಿದ್ದೆ. ಅದರಿಂದ ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡುವ ಅಂತೇಳಿ ಹೊರಟಿದ್ದೇನೆ. ಈ ಹಲಸಿನ ಹಣ್ಣನ್ನೇ ಯೂಸ್ ಮಾಡಿಕೊಂಡು ಒಳ್ಳೆ ಶೀರ ಮಾಡುವ ಅಂತಿದ್ದೇನೆ. ಈ ಮಳೆಗಂತೂ ಬಿಸಿ ಬಿಸಿ ಶೀರ ತಿನ್ಲಿಕ್ಕೆ ಭಾರಿ ರುಚಿ ಆಗ್ತದೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ಇವತ್ತಿನ ಹಲಸಿನ ಸ್ಪೆಷಲ್ ಶೀರಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹಲಸಿನ ಹಣ್ಣು ತಗೊಂಡಿದ್ದೇನೆ. ಸೋಳೆಯಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬುವ. ನೀರೆಲ್ಲ ಏನು ಹಾಕ್ಲಿಕ್ಕಿಲ್ಲ. ಈ ಹಲಸಿನ ಹಣ್ಣೇ ನೀರು ಬಿಟ್ಕೊಳ್ತದೆ. ನಮ್ಮ ಶೀರದಲ್ಲಿ ಹಲಸಿನ ಹಣ್ಣಿದ್ದೇ ಫ್ಲೇವರ್ ಚೆನ್ನಾಗಿರ್ತದೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕೂಡ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ನಾನು ಇವತ್ತಿನ ಶೀರಕ್ಕೆ ಉಂಟಲ್ಲ ಸಕ್ಕರೆ ಹಾಕ್ತಾ ಇಲ್ಲ, ಬೆಲ್ಲ ಹಾಕಿ ಮಾಡ್ತಾ ಇದ್ದೇನೆ. ಹಾಗೆ ನೋಡಿ, ಒಂದು ಬೆಲ್ಲವನ್ನು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ನೀರು ಮಾಡಿಕೊಳ್ಳುವ. ಸಕ್ಕರೆ ಹಾಕೊಳ್ಳೋರು ಹಾಕೋಬಹುದು, ಆದರೆ ಬೆಲ್ಲದ ಟೇಸ್ಟ್ ಚೆನ್ನಾಗಿರ್ತದೆ. 1 ಲೋಟದಷ್ಟು ನೀರನ್ನು ಸೇರಿಸುವ. ಬೆಲ್ಲ ಪಾಕ ಬರಬೇಕಂತ ಇಲ್ಲ, ಸ್ವಲ್ಪ ನೀರಾದರೆ ಸಾಕು. ಈ ಥರ ಸ್ವಲ್ಪ ಹುಡಿ ಹುಡಿ ಮಾಡಿರೋದ್ರಿಂದ ಬೇಗ ನೀರಾಗ್ತದೆ. ಮತ್ತು ನಮ್ಮ ಸ್ವೀಟಿಗೆಲ್ಲ ಉಂಟಲ್ಲ, ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಹಾಕಿದ್ರೇ ಹೆಲ್ತಿಗೆ ಒಳ್ಳೆಯದು. ನೀವು ಶೀರ ಅಂತ ಹೇಳಿದರೆ ಏನು ಶೀರ ತುಂಬ ಸಿಂಪಲ್ ಆದ ರೆಸಿಪಿ ಮಾಡ್ತಿದ್ದಾಳೆ ಅಂತೇಳಿ ಅನ್ಕೋಬಹುದು. ಆದರೆ ಈಗ ಹಲಸಿನ ಸೀಸನ್ ಅಲ್ಲ, ಹಲಸಿನ ಹಣ್ಣು ಹಾಕಿ ಮಾಡಿದ ಶೀರ ಸ್ಪೆಷಲ್ ಇರ್ತದೆ. ಅದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ಅದರದ್ದೇ ಫ್ಲೇವರ್ ಬಂದು ಬೆಲ್ಲ ಎಲ್ಲ ಹಾಕಿ ಮಾಡಿದರೆ ಭಾರಿ ರುಚಿ ಇರ್ತದೆ. ಹಲಸಿನ ಹಣ್ಣು ನಿಮಗೆ ಎಲ್ಲಿಯಾದರೂ ಸಿಕ್ಕಿದರೆ ಈ ಥರ ಎಲ್ಲ ರೆಸಿಪಿ ಟ್ರೈ ಮಾಡಿ, ಭಾರಿ ರುಚಿ ಇರ್ತದೆ. ನೋಡಿ, ಇಷ್ಟು ಬೆಲ್ಲ ನೀರಾದರೆ ಸಾಕು. ಬಾಣಲೆಗೆ ಒಂದು 2 ಚಮಚದಷ್ಟು ತುಪ್ಪವನ್ನು ಹಾಕೊಳ್ಳುವ. ಪ್ಯೂರ್ ಮನೆಯಲ್ಲೇ ಮಾಡಿದ ತುಪ್ಪ. ಡ್ರೈ ಫ್ರೂಟ್ಸನ್ನು ಹಾಕೊಳ್ಳುವ. ನಾನಿಲ್ಲಿ ಶೀರಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳುವ. ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು. ನೀವು ಡ್ರೈ ಫ್ರೂಟ್ಸ್ ಅಂತ ಹೇಳಿದರೆ ಖಾಲಿ ದ್ರಾಕ್ಷಿ ಗೋಡಂಬಿ ಹಾಕಬೇಕಂತಿಲ್ಲ. ನಿಮ್ಮ ಮನೆಯಲ್ಲಿ ಏನೆಲ್ಲ ಉಂಟು ಅದೆಲ್ಲ ಹಾಕೋಬಹುದು. ಈ ಥರ ತುಂಬ ಡ್ರೈ ಫ್ರೂಟ್ಸ್ ಬಿದ್ರೇನೆ ಶೀರ ರುಚಿಯಾಗಿ ಬರ್ತದೆ. ನೋಡಿ, ದ್ರಾಕ್ಷಿ ಯಾವ ಥರ ಉಬ್ಬಿ ಬಂದಿದೆ ಅಂತ ಹೇಳಿ. ಇಷ್ಟು ಉಬ್ಬಿದ ಮೇಲೆ ತೆಗಿಬೇಕು. ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಕಪ್ಪು ದ್ರಾಕ್ಷಿಯನ್ನು ಕೂಡ ತಗೊಂಡಿದ್ದೇನೆ. ಡಾರ್ಕ್ ಕಪ್ಪಿರುವಂಥ ದ್ರಾಕ್ಷಿ ಇದು ಹಾಗೆಯೇ. ಮತ್ತು ಇದು ಸ್ವಲ್ಪ ಲೈಟ್ ಇರುವಂಥ ದ್ರಾಕ್ಷಿ. ಇನ್ನು ಅದೇ ಬಾಣಲಿಗೆ ರವೆಯನ್ನು ಸೇರಿಸುವ. ನಾನಿಲ್ಲಿ 1 ಕಪ್ ಆಗುವಷ್ಟು ರವೆಯನ್ನು ತಗೊಂಡಿದ್ದೇನೆ. ಸಣ್ಣ ರವೆ ತಗೊಂಡಿರೋದು. ಸರಿ ಹುರಿಯುವ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ತುಂಬ ಕೆಂಪಾಗೋ ತನಕ ಹುರಿಬಾರ್ದು, ನಮ್ಮದು ಶೀರೆಯಲ್ಲಿ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಹುರಿದ್ರೆ ಸಾಕು, ಒಂದು 2 ರಿಂದ 3 ನಿಮಿಷ. ನೋಡಿ, ರವೆ ಹುರಿಬೇಕಾದ್ರೆ ನಮಗೆ ತುಪ್ಪದಲ್ಲಿ ಹುರಿದಾಗ ಒಳ್ಳೆ ಪರಿಮಳ ಬರ್ತದೆ. ಅಷ್ಟು ಹುರಿದ್ರೆ ಸಾಕು. ಒಂದು ತಟ್ಟೆಗೆ ಹಾಕೊಳ್ಳುವ. ನೋಡಿ, ನಮ್ಮನೆ ಬೆಕ್ಕು ನೋಡಿ ಬೆಳಗ್ಗೆ ಆದ ಕೂಡಲೇ ಹಾಲು ಹಾಕಂತೇಳಿ ಬಿಡೋದೇ ಇಲ್ಲ ನೋಡಿ. ಇನ್ನು ಅದೇ ಬಾಣಲಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ತೇನೆ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡೆ. ನಾವು ಪೇಸ್ಟ್ ಥರ ಮಾಡಿಕೊಂಡಂಥ ಹಲಸಿನ ಹಣ್ಣನ್ನು ಹಾಕೊಳ್ಳುವ. ಸ್ವಲ್ಪ ಈ ಥರ ತುಪ್ಪದಲ್ಲಿ ಫ್ರೈ ಮಾಡುವ. ತುಪ್ಪದಲ್ಲಿ ಫ್ರೈ ಆದರೆ ಉಂಟಲ್ಲ, ಅದೇನಾದರೂ ಹಸಿ ವಾಸನೆ ಇದ್ರೆ ಎಲ್ಲ ಹೋಗ್ತದೆ. ಮತ್ತು ಒಳ್ಳೆ ಪರಿಮಳ ಬರ್ತದೆ ಶೀರದಲ್ಲಿ. ಇನ್ನು ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸುವ. ಸ್ವಲ್ಪ ಸೋಸಿಕೊಂಡು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಸೇರಿಸುವ. ನಮ್ಮ ಸ್ವೀಟ್ ರೆಸಿಪಿಗೆ ಉಂಟು, ಯಾವತ್ತೂ ಈ ಉಪ್ಪನ್ನು ಸೇರಿಸಿದರೆ ಮಾತ್ರ ಫೈನಲ್ ಆಗಿ ಒಳ್ಳೆ ರುಚಿ ಕೊಡ್ತದೆ. ಇನ್ನು ಹಲಸಿನ ಹಣ್ಣು ಮತ್ತು ಬೆಲ್ಲದ ಮಿಶ್ರಣ ಇನ್ನು ಸರಿ ಮಿಕ್ಸ್ ಆಗಬೇಕು. ಇದು ಒಂದೊಂದು ಈ ಥರ ಇದೆ. ಅಂದರೆ ನಾನು ಸ್ವಲ್ಪ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡೆ. ನೋಡಿ, ಈ ಥರ ಇದ್ದರೆ ಶೀರದಲ್ಲಿ ನಮಗೆ ಮಧ್ಯೆ ಮಧ್ಯದಲ್ಲಿ ಸಿಗುವಾಗ ಭಾರಿ ರುಚಿ ಆಗ್ತದೆ. ಇವಾಗ ಏಲಕ್ಕಿ ಹಾಕೊಳ್ಳುವ. ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. 1 ರೌಂಡ್ ಮಿಕ್ಸ್ ಮಾಡುವ ಈ ಥರ. ಇನ್ನಿದಕ್ಕೆ ಹುರಿದ ರವೆಯನ್ನು ಸೇರಿಸುವ. ರವೆ ಹುರಿಬೇಕಾದ್ರೆ ನಾನು ಡ್ರೈ ಫ್ರೂಟ್ಸ್ ಹುರಿದ ಬಾಣಲೆಯಲ್ಲೇ ಹುರಿದೆ. ಹಾಗೆ ಅದು ಈ ದ್ರಾಕ್ಷಿ ಚಿಕ್ಕ ಚಿಕ್ಕ ಪೀಸ್ ನಮ್ಮ ರವೆಯಲ್ಲಿ ಮಿಕ್ಸ್ ಆಗಿದೆ. ಇನ್ನು ಗಂಟು ಬೀಳತ್ತರ ಸರಿ ಮಿಕ್ಸ್ ಮಾಡುವ. ಮೀಡಿಯಮ್ ಉರಿಯೇ ಇಟ್ಕೊಂಡು ಇದನ್ನು ಸರಿ ಮಿಕ್ಸ್ ಮಾಡ್ಕೋಬೇಕು.
ಇದು ಸರಿ ಬೇಯ್ತಾ ಬಂತು. ಈ ಹಂತದಲ್ಲಿ ನಾವು ಹುರಿದ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳುವ. ನಮ್ಮ ಹಲಸಿನ ಹಣ್ಣಿನ ಶೀರ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ಯಾರಾದ್ರೂ ಮನೆಗೆ ಗೆಸ್ಟ್ ಎಲ್ಲ ಬಂದ್ರೆ ಈ ತರ ಒಂದು ರೆಸಿಪಿಯನ್ನ ಪಟ್ ಅಂತೇಳಿ ಮಾಡ್ಬೋದು. ನೋಡಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಇವತ್ತು ಮಾಡಿದ ಹಲಸಿನ ಶೀರ ಉಂಟಲ್ಲ, ಈ ಮಳೆಗೆ ಬಿಸಿ ಬಿಸಿ ತಿನ್ಲಿಕ್ಕೆ ಬಾರಿ ಒಳ್ಳೇದಾಗ್ತದೆ, ಬಾರಿ ರುಚಿ ಇರ್ತದೆ. ನೀವೇ ನೋಡಿದ್ರಲ್ಲ ಹೇಗೆ ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳಿ. ಕಲರ್ ಎಲ್ಲ ನ್ಯಾಚುರಲ್ ಆಗಿ ಹಲಸಿನ ಹಣ್ಣು ಇದ್ದೇ ಬರ್ತದೆ. ಫ್ಲೇವರ್ ಅಂತೂ ಸಖತ್ತಾಗಿರ್ತದೆ. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇವೆ. ನನ್ನ ವಿಡಿಯೋ ಇಷ್ಟ ಆದರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.